ನಮಸ್ಕಾರ ಸರ್, ನನ್ನ ಹೆಸರು ಮೋಹನ್ ಅಂತ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಿಂದ ಬಂದಿದ್ದೀನಿ. ಇದು ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ವಾಸ್ತವದ ಅನುಭವ ಅಂತ ಹೇಳ್ಬೋದು. ನಾನು ರೀಸೆಂಟಾಗಿ ನಾವು 1 ವರ್ಷದ ಹಿಂದೆ ಬೆಂಗಳೂರಿಂದ ಒಂದು ಹಳ್ಳಿಗೆ ಶಿಫ್ಟ್ ಆದ್ವಿ, ಒಂದು ಚಿಕ್ಕ ಮನೆಯನ್ನು ಕಟ್ಕೊಂಡು. ಅಲ್ಲಿ ಹೀಗೆ ಗೃಹಪ್ರವೇಶಕ್ಕೆ ಅಥವಾ ಪೂಜೆಗೆ ಕರೆಯೋದಕ್ಕೆ ನಾನು ಮನೆಗಳಿಗೆ ಹೋದಾಗ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಈ ಥರ ನಾವು ಅಂದರೆ ನನ್ನ ಜಾತಿ ಬಗ್ಗೆ ಹೇಳ್ಕೊತಾ ಇಲ್ಲ ನಾನಿಲ್ಲಿ. ನನಗೆ ಆ ಒಂದು ಮನೋಭಾವನೆ ಆಗಲಿ ಅಥವಾ ಮನಸ್ಥಿತಿ ಆಗಲಿ ನನ್ನಲ್ಲಿ ಇಲ್ಲ. ಯಾಕಂತಂದರೆ ನಾನು ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೆಲವೊಂದು ಚಿಂತನೆಗಳನ್ನು ಪಾಲಿಸುವಂಥ ವ್ಯಕ್ತಿ ನಾನು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಗೃಹಪ್ರವೇಶಕ್ಕೆ ಕರೆಯೋದಕ್ಕೆ ನನ್ನ ಮನೆಗಳಿಗೆ ಹೋದಾಗ ಅವ್ರು ಹೇಳ್ತಾರೆ, ನಾನು ನಿಮ್ಮ ಮನೆಗೆ ಬರಬಾರ್ದು. ಆಗ ನಾನು ಕೇಳಿದೆ ಯಾಕೆ ಹಂಗಂತ. ಅವರಂದ್ರು, ನಿಮ್ಮದು ಬೇರೆ ಜಾತಿ, ನಮ್ಮದು ಬೇರೆ ಜಾತಿ, ನಿಮ್ಮದು ಮೇಲ್ ಜಾತಿ, ನಮ್ಮದು ಕೆಳ ಜಾತಿ ಅಂತ. ಸರಿ, ಎಲ್ಲೋ ಒಂದು ಕಡೆ ನನಗಾಗ ಬೆಂಗಳೂರಲ್ಲಿ ನಾನಿರಬೇಕಾದ್ರೆ ನಾನು ಅಕ್ಕಪಕ್ಕದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಇದ್ದವರು ಎಲ್ಲರೂ ಒಟ್ಟಿಗೆ ಇದ್ದು ನಾವು ಬೆಳೆದ, ನನ್ನ ಚಿಕ್ಕ ವಯಸ್ಸಿಂದ ಅವ್ರ ಮಧ್ಯೆ ಇದ್ದು ಬೆಳೆದವನು. ನನಗೆ ಆ ರೀತಿ ಮನೋಭಾವನೆ ಇಲ್ಲ. ಒಂದು ಪೂಜೆಗೆ ಕರೆಯೋದಕ್ಕೆ ನಾನು ಹೋದಾಗ ಎಲ್ಲೋ ಒಂದು ಕಡೆ ಅವರಲ್ಲೇ ಇನ್ನೂ ಆ ಮನಸ್ಥಿತಿ ಇದೆಯಲ್ಲ. ಹಾಗಾದರೆ ಎಲ್ಲೋ ಒಂದು ಕಡೆ ಆ ಸಾಮಾಜಿಕ ಚಿಂತನೆಗಳು ಯಾಕೆ ಹಳ್ಳಿನೇ ಅಂತಲ್ಲ, ಅವ್ರ ಮನಸ್ಥಿತಿಯಲ್ಲಿ ಆ ರೀತಿ ಇದೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಅದಿನ್ನೂ ಹಾಗೆ ಉಳ್ಕೊಂಡಿದೆ ಅಂತ ಅನಿಸುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಇದು ನಾನು ತುಂಬ ಸಾರಿ ಸಂವಾದಕ್ಕೆ ಹೋದಾಗ ಈ ಪ್ರಶ್ನೆ ಕೇಳಿದ್ದೀನಿ. ಕೆಳಜಾತಿಯವರಲ್ಲಿಯೇ ಆ ಮನಸ್ಥಿತಿ ಉಳಿದಿದೆಯಲ್ಲ, ಕೆಳಜಾತಿ ಎಂದು ಕರೆಯಲ್ಪಡುವವರ ಜಾತಿಯಲ್ಲಿ. ಈಗ ನೀವು ಕರೆದ್ರಿ, ನಿಮ್ಮ ಮನೆಗೆ ಬಂದರವರು ನಾಳೆ ಬೇರೆ ಊರಲ್ಲಿ ಇರ್ತಾರಲ್ಲ, ಅವ್ರು ಕರೆದ್ರು ಅಂತ ನೀನು ಹೋಗ್ತೀಯ ಅಂಥೇಳಿ ಸಾಮಾಜಿಕ ಶಿಕ್ಷೆಯನ್ನು ಕೊಡ್ತಾರೆ. ಅದು ಅವ್ರು ಬೇಡ ಅಂತಿಲ್ಲ, ಸೊಸೈಟಿ ಈಸ್ ಸೇಯಿಂಗ್ ನೋ. ನಿಮ್ಮ ಮನೆಗೆ ಬಂದರು ಅಂತ ಇಟ್ಕೊಳ್ಳಿ, ಗೃಹ ಪ್ರವೇಶಕ್ಕೆ ಬಂದರು. ನಾಳೆ ಅವರು ಹೊಲದಾಗ ಕೂಲಿಗೆ ಹೋದಾಗಲೋ ಅಥವಾ ಇನ್ನೊಂದು ಕಡೆ ಹೋದಾಗಲೋ ಅವ್ರೇನು ಹೇಳ್ತಾರೆ ಅಂದರೆ, ಅವನೇನೋ ಕರೆದ ಹುಡುಗ ಗೊತ್ತಾಗಲಿಲ್ಲ, ನೀವು ಹೋಗೋರು ನಿನಗೇನು ಬುದ್ಧಿ ಕೆಟ್ಟಿತ್ತು, ನೀವು ಕರೆದು ನಿಮ್ಮ ಹೃದಯ ವೈಶಾಲ್ಯವನ್ನು ಮರೆದಿದ್ದು ಸ್ವಾಗತಾರ್ಹ. ಆದರೆ ಅವ್ರಿಗಾಗಿರೋ ಆ ನಾಳೆ ಆಗಲಿರುವ ಸಾಮಾಜಿಕ ತೊಂದರೆಗಳು ಅಥವಾ ಬಹಿಷ್ಕಾರನೋ ಅಥವಾ ಪನಿಷ್ಮೆಂಟೋ ಅಥವಾ ಅಗೋಚರ ಅವಮಾನವೋ ಅದನ್ನು ಭರಿಸಲು ಅವರಿಗೆ ಶಕ್ತಿ ಇರಲ್ಲ. ಬಡತನ ಒಂದು ಅವ್ರಿಗಿರುವಂಥ ತುಂಬ ದೊಡ್ಡ ಆಘಾತ. ಅದ್ರ ಜೊತೆಗೆ ಆಮೇಲೆ ನಾಳೆ ನೀವೆಷ್ಟೋ ಹಳ್ಳಿಗಳಲ್ಲಿ ನೋಡಿದ್ದೀರಾ, ಕ್ರೈಮ್ಸ್ ಅಗೇನ್ಸ್ಟ್ ಅನ್ಟಚಬಲ್ಸ್ ಈಸ್ ಕಾಮನ್. ಅಸ್ಪೃಶ್ಯತೆ ವಿರುದ್ಧ ಅಪರಾಧ ಎಸಗ್ತಾರೆ. ಅವ್ರು ನಾಳೆ ಏನಾದರೂ ಕೊಲೆ ಮಾಡಿದ್ರೆ ಟೆರರಿಸಮ್. ಅದು ಕ್ಯಾಸ್ಟ್ ಈಸ್ ನಥಿಂಗ್ ಬಟ್ ಟೆರರಿಸಮ್. ನಾಳೆ ನೀವು ಹೆಂಗೆ ಹೋದೆ ಅಂತ ಯಾರು ದಾರಿಯಲ್ಲಿ ಕೇಳ್ತಾರೆ, ಜಗಳ ತೆಗಿತಾರೆ, ಹೊಡಿತಾರೆ ಸಂಪ್ರದಾಯವಾದಿಗಳು. ಅವಾಗೇನು ಮಾಡ್ತೀರಾ? ಹಾಗಾಗಿ ಇನ್ನೂ ನೀವು, ಬಿಕಾಸ್ ಯು ಆರ್ ಎ ಮೀಡಿಯಾ ಸ್ಟೂಡೆಂಟ್, ಇವರು ಅಂಬೇಡ್ಕರ್ ಪತ್ರಿಕೆಗಳು ನಡೆಸಿದ್ರು, ಬಹಿಷ್ಕೃತ ಭಾರತ, ಮುಖನಾಯಕ, ಯು ಹ್ಯಾವ್ ಟು ಸ್ಟಡಿ ದಟ್. ತುಂಬ ಚೆನ್ನಾಗಿದೆ ಅದು, ಕನ್ನಡದಲ್ಲೂ ಬಂದಿದೆ, ಇಂಗ್ಲೀಷಲ್ಲೂ ಇದೆ.